बसनगौड़ा पर निशाना साधा कांग्रेसियों ने आज बीजापुर के अंबेडकर सर्कल में विरोध प्रदर्शन करते हुए कांग्रेस के वरिष्ठ नेता, पदाधिकारी और कार्यकर्ताओं ने कपिल मिश्रा और बीजापुर के नगर विधायक बसनगौड़ा पाटिल के पिछले दिनों स्वतंत्र होराटगार दौरे स्वामी और गोली मारने के आपत्तिजनक बयान पर अपना आक्रोश व्यक्त करते हुए इस बयान की कड़े शब्दों में निंदा करते हुए देश की एकता और अखंडता को तोड़ने वाले ऐसे लोगों पर निशाना साधा कांग्रेसी नेताओं ने ಇಲ್ಲ ನಮ್ಮಲ್ಲಿ ಭಾವೈಕ್ಯತೆ ಒಂದು ನಾಡೈತಿ ನಮ್ಮ ಬಿಜಾಪುರ ಶರಣ ಸಂತರ ನಾಡೈತಿ ಅಲ್ಲಿ ನಾವು ಎಲ್ಲರೂ ಒಟ್ಟಾಗಿ ನಾವು ಜೀವನ ನಡೆಸ್ತಾ ಇದೀವಿ ಬಡತನದ ಕಳರೇಖೆಯಲ್ಲಿ ಇದ್ದಂತ ಪ್ರತಿಯೊಂದು ವ್ಯಕ್ತಿಗೂ ಸೂರನ್ನು ಕಲ್ಪಿಸಿದ್ರ ವಿನ ಕೇವಲ ಮುಸ್ಲಿಮರಿಗೆ ಎಸ್ಸಿ ಎಸ್ಟಿ ಅವರಿಗೆ ಕಲ್ಪಿಸಲಿಲ್ಲ ಅವರು ಅಪ್ಪರ್ ಕಾಸ್ಟ್ ನಲ್ಲಿ ಸಹಿತ ನಾವು ಬಡವರಿದ್ದೇವೆ ಕೊಟ್ಟರು ಇದನ್ನೆಲ್ಲ ನೆನಪಿನೊಳಗೆ ಇಟ್ಕೋಬೇಕು ನೀವು ಅದನ್ನ ಬಿಟ್ಟು ಇವತ್ತ ನಾವೇ ದೊಡ್ಡ ಶೂರರು ಅವಾಗಾದಂತ ಕೆರೆಗಳಾದವು ಅವಾಗ ಬಂದಂತ ನೀರೇ ಅದಾವು ದೆಹಲಿಯಲ್ಲಿ ಆಗುತ್ತಿರುವ ಹಿನ್ನೆಲೆಯಲ್ಲಿ ಇಲ್ಲಿ ಗಲಭೆ ಆಗುತ್ತವೆ ಅನ್ನೋದು ನಾವು ವಿಚಾರ ಮಾಡಬೇಕು. ದಿನಾಂಕ 23ರಂದು 22 ಮತ್ತು 23ರಂದು ಅಲ್ಲಿಯ ಒಂದು ಕೋಣೆಯ ಸಭೆಯಲ್ಲಿ ಸ್ಟ್ರೀಟ್ ಬೀಟ್ ನಲ್ಲಿ ಡಿಸಿಪಿ ಹಾಗೂ ಇನ್ನಿತರ ಪೊಲೀಸ್ ಸಿಬ್ಬಂದಿಗಳ ಪ್ರಮುಖದಲ್ಲಿ ಅವರೊಂದು ವಾರ್ನಿಂಗ್ ಕೊಡ್ತಾರೆ. ನಾವು ದಿಲ್ಲಿಯಲ್ಲಿ ಈಗ ನೀವೆಲ್ಲರೂ ಸುಮ್ಮನೆ ಇರಬೇಕು, ನೀವು ಮಾಡುತ್ತ ಪ್ರೊಟೆಸ್ಟ್ ಬಂದ್ ಮಾಡಬೇಕು. ಇದು ಪೊಲೀಸರಿಂದ ಕಂಟ್ರೋಲ್ ಆಗಲಿಲ್ಲ ಅಂದ್ರೆ ನಾವು ಡೊನಾಲ್ಡ್ ಟ್ರಂಪ್ ಅವರ ಭೇಟಿಯ ಒಂದು ಇದು ನೋಡ್ತಾ ಇದ್ದೇವೆ. ಅದೊಂದು ಡೊನಾಲ್ಡ್ ಟ್ರಂಪ್ ಅವರ ಅಮೆರಿಕ ಅಧ್ಯಕ್ಷ ಭಾರತಕ್ಕೆ ಬರ್ತಾ ಇದ್ದಾರೆ. ಅವರ ಭೇಟಿಯ ನಂತರ ನಾವು ಕಾನೂನನ್ನು ನಮ್ಮ ಕೈಯಲ್ಲಿ ತಗೊಳ್ತೇವೆ. ಇದು ಅಲ್ಲಿಯ ಡಿಸಿಪಿಯ ಸಮ್ಮುಖದಲ್ಲಿ, ಪೊಲೀಸರ ಸಮ್ಮುಖದಲ್ಲಿ, ಅಧಿಕಾರಿಯ ಸಮ್ಮುಖದಲ್ಲಿ. ಮಗ ಈಗ ಎಲ್ಲ ವಿಡಿಯೋ ನೀವು ನೋಡಿರ್ಬೇಕು, ಯೂಟ್ಯೂಬ್ ನಲ್ಲಿ ಸಮಾಚಾರ ಇದ್ರೊಳಗೂ ನೋಡಿರ್ಬೇಕು. ಅಂತ ಒಂದು ವಾರ್ನಿಂಗ್ ಕೊಟ್ಟು ಇದು ಡೊನಾಲ್ಡ್ ಟ್ರಂಪ್ ಹೋಗಿದ್ದಿಲ್ಲ, ಇನ್ನು ಅಮೆರಿಕ ಮುಟ್ಟಿದ್ದಿಲ್ಲ. ಅಲ್ಲಿ ಕೋಮ ಗಲಭೆ ಶುರುವಾದ 24, 23 ರಾತ್ರಿಯಿಂದ ಶುರುವಾಗಿ ಇನ್ನೂವರೆಗೆ ಇಲ್ಲಿ ನಡೀತಾ ಇದ್ದು ಸುಮಾರು 40 ಜನ ಇವತ್ತು ಕೋಮು ಗಲಭೆಗೆ ತುತ್ತಾಗಿದ್ದಾರೆ. ಅದ್ರೊಳಗೆ ಬರೀ 1-2 ಕೋಮಿನ ಜನ ಇಲ್ಲ, ಎಲ್ಲ ಕೋಮಿನ ಜನ ಇದ್ದಾರೆ. ಅದು ಕೋಮು ಗಲಭೆಯಿಂದ ಬರೀ ಒಬ್ಬರಿಗೆ ಆಗಂಗಿಲ್ಲ, ಬಹುಶಃ ಅಲ್ಪಸಂಖ್ಯಾತರಿಗೆ ಬಹಳ ನುಕ್ಸಾನ ಆಗಿರ್ಬೋದು. ಅಲ್ಲಿ ದೀನದಲಿತರ ನೀರಾವರಿಯ ಹರಿಕಾರರು ಇರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನು ನಮ್ಮ ಭಾರತದ ನಾಗರಿಕ, ಭಾರತೀಯ ಅನ್ನುವಂತಹ ಮಾತನ್ನು ಹೇಳ್ತಿತ್ತು ಸರ್ಕಾರ. ಮುಂದೆ 1987 ಮತ್ತೆ ಅಮೆಂಡ್ಮೆಂಟ್ ಹಾಕೋದು, ಹಂಗೆ 4-5 ಅಮೆಂಡ್ಮೆಂಟ್ ಆಗಿ 87 ಅಮೆಂಡ್ಮೆಂಟ್ ಆಯ್ತು. ಭಾರತ ದೇಶದಲ್ಲಿ ಯಾರೇ ಇರ್ಲಿ ಅವರು ಭಾರತದ ನಿವಾಸಿಗಳಿದ್ರ, ವಿದೇಶಿಯರಿಗೂ ಮದುವೆ ಆಗಿದ್ರ, ತಾಯಿ ಅಥವಾ ತಂದೆ ಒಬ್ರು ಭಾರತೀಯರಿದ್ರೆ ಅವರಿಗೆ ನಾಗರಿಕತ್ವ ಅಂತ ಹೇಳುದು, ಭಾರತೀಯ ನಾಗರಿಕತ್ವ ಸಿಗ್ತೈತೆ ಅಂತ ಹೇಳುದು. ಸಂವಿಧಾನ ಏನ್ ಹೇಳ್ತೈತಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಏನ್ ಹೇಳ್ತೈತಪ್ಪ ಅಂದ್ರ ಸಮಾನತೆ ಮತ್ತು ಭ್ರಾತೃತ್ವ. ಇಲ್ಲಿ ಎಲ್ಲರಿಗೂ ಯಾವುದೇ ಜಾತಿಯವಿರ್ಲಿ, ಯಾವುದೇ ವರ್ಗದವಿರ್ಲಿ, ಯಾವುದೇ ಧರ್ಮದವಿರ್ಲಿ ಅವನಿಗೆ ಒಂದು ಓಟ್, ಬಡವನಿರ್ಲಿ ಶ್ರೀಮಂತನಿರ್ಲಿ ಎಲ್ಲರಿಗೂ ಒಂದು ಓಟ್. ಅಂದ್ರೆ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಎಲ್ಲರಿಗೂ ಒಂದು ಓಟ್, ತಮ್ಮ ನಾಗರಿಕತ್ವ ಮತ್ತು ತಮ್ಮ ಹಕ್ಕನ್ನ ಕೊಟ್ಟಿದ್ದಾರೆ. ಆದ್ರೆ ಇಂಥದ್ದನ್ನ ಇವತ್ತ ಸನ್ಮಾನ್ಯ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ತಿದ್ದಿ ಇವತ್ತು ನಮ್ಮ ದೇಶಕ್ಕೆ ದ್ರೋಹ ಬಗೆದಿದ್ದಾರೆ ಅಂತ ನನ್ನ ಭಾವನೆ. ಯಾಕಂದ್ರೆ ಯಾವ ದೇಶ ಜಗತ್ತಿನಲ್ಲಿ ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಸಿದಂತ ಈ ದೇಶಕ್ಕೆ ಅಪಪ್ರಚಾರ, ಕೆಟ್ಟ ಹೆಸರು ತರುವಂತಹ ಕಾರ್ಯ ಇವತ್ತು ನರೇಂದ್ರ ಮೋದಿ ಅವರು ಮತ್ತು ಇವತ್ತು ನಾವು ನಾಗರಿಕತ್ವ ಕೊಡ್ಲಿಲ್ಲ ಅಂದ್ರೆ ವಿಕಾಸ ಹಂಗಾಗ್ತೈತಿ, ಅದು ವಿನಾಶದ ಕಡೆಗೆ ಹೋಗ್ತೈತಿ ಅಂತ ಹೇಳಕ್ ಹೆಜ್ಜೆ ಪಡ್ತಾ ಇದ್ದೀನಿ ನಾನು. ಒಳ್ಳೇದಾಗ್ತೈತಿ, ಇಲ್ಲ ಅಂದ್ರೆ ಬಹುಶಃ ಈ ದೇಶದಲ್ಲಿ ಅರಾಜಕತೆ ಸೃಷ್ಟಿ ಆಗ್ತೈತಿ. ಆ ಜವಾಬ್ದಾರಿ ಪ್ರಮುಖರಾದಂತ ನರೇಂದ್ರ ಮೋದಿ ಮತ್ತು ಅಮಿತ್ ಶಾಗೆ ಹೊರಬೇಕಂತ. ರಾಜವಾಗ್ರು ಸಾಹೇಬರು, ಕಟನ್ರಾಜ್ ಸಾಹೇಬರು, ಟಪಾಲ್ ಸಾಹೇಬರು, ಗೋಣಗಿ ಸಾಹೇಬರು, ಸಜ್ಜಾದಣ್ಣ, ಮುಷರೀಫ್ ಸಾಹೇಬರು ಎಲ್ಲಾರು ಬಂದಿರಿ. ಇಲ್ಲಿ ಜಮಾ ಆಗಿದ್ದು ನಾವು ಕಪಿಲ್ ಅವ್ರ ಸಲುವಾಗಿ, ಕಪಿಲ್ ಮಿಶ್ರಾ ಸಲುವಾಗಿ ಮತ್ತೆ ನಮ್ಮ ಬಸನಗೌಡ್ರ ಸಾಹೇಬ್ ಸಲುವಾಗಿ. ನಮ್ಗ ಜನ್ನತ್ ಕಳ್ಸಾರ ಅವ್ರಿಲ್ಲ, ಅವ್ರ ಅಪ್ಪಂದಿಲ್ ದೇಶ. ನಮ್ ದೇಶದ ನಮ್ ಮಾತದ, ನಾವು ನಾಯಿ ಸಾಕಿದ್ರು ನಾಯಿ ನಮ್ ಮಾತು ಕೇಳ್ತೈತಿ, ಬಸನಗೌಡ ಮಾತು ಕೇಳಂಗಿಲ್ಲ. ನಾಯಿ ಸಾಕಿದ್ರು ನಾಯಿ ನಮ್ ಮಾತು ಕೇಳ್ತೈತಿ, ಬಸವನ್ ಮಾತು ಕೇಳಂಗಿಲ್ಲ ಬಸನಗೌಡ.
ಗೌಡ್ರ ನಿಮ್ಗೆ ಆರಸ್ ಕೊಟ್ಟಾರ ನಮ್ದು ಬಿಜಾಪುರದಾಗ ಕೆಲಸ ಮಾಡ್ಲಾಕ ಮಂದಿ ಕೆಲಸ ಮಾಡ್ರಿ ರೋಡ್ಕ ಬೋರ್ಡ್ ಹಾಕಿ 1% ಕಮಿಷನ್ ತಗೊಂಡು ಒಬ್ಬನಿಂಕ ಬೋರ್ಡ್ ಹಾಕ್ಲಾಕ್ ಹೋಗ್ಬೇಡ್ರಿ ಮೊದಲ್ ಕೆಲಸ ಮಾಡ್ರಿ ನೀರಿನ ವ್ಯವಸ್ಥೆ ಮಾಡ್ರಿ ನೀರ್ 1 ದಿವಸ ಬರ್ಲಾಕತ್ತೈತಿ 2 ದಿವಸ ಬರ್ಲಿಕ್ಕತ್ತಿಲ್ಲ ರೋಡ್ ಇಲ್ಲ ಎಲ್ಲಿ ಬೇಕಾದಲ್ಲಿ ರೋಡ್ ಹಟ್ಟಿರಿ ಅರ್ಧಂಬರ್ಧ ಕೆಲಸ ಮಾಡಿರಿ ಗೌರ್ಮೆಂಟ್ ಹೈಸ್ಕೂಲ್ ಇವತ್ ನಮ್ ಪ್ರಿನ್ಸಿಪಲ್ ಸಸ್ಪೆಂಡ್ ಆಗ್ಲಾಕತ್ತಾನ ಅಲಾಟ್ಮೆಂಟ್ ಮಾಡಿರಿ ಯಾರ್ ಕೇಳಿ ಬಿಡಿಸಿರಿ ಯಾರ್ದ ಸಾಲಿ ಎಲ್ಲಾ ನೀವು ಇಂತ ಕೆಲಸ ಮಾಡ್ಲಿಕ್ಕತ್ತೀರಿ ಮತ್ತೆ ನಮ್ಗ ಆ ದೊರೆಸ್ವಾಮಿ ಅವರು 101 ವರ್ಷ ಆಗೈತಿ ಅವರು ಬ್ರಿಟಿಷ್ ಕೂಡ ಹೋರಾಟ ಮಾಡೋರು ಅದಾರ ದೇಶದ ಸಲುವಾಗಿ ಹೋರಾಟ ಮಾಡ್ಯಾರ ಅವ್ರ ಸಲುವಾಗಿ ನೀವು ಪಾಕಿಸ್ತಾನ ಹೋಗಂತ ನೀವು ಪಾಕಿಸ್ತಾನ ಅವ್ರು ಹೋರಾಟ ಮಾಡಿದಾಗ ನೀವು ಹುಟ್ಟಿದ್ದಿಲ್ಲ ಪಾಕಿಸ್ತಾನ ಅವ್ರು ಹೇಳಾಕ ನಿಮ್ಮ ಅಪ್ಪನ ಒಂದಿದ್ದೇನೆ ಅವ್ರು ಪಾಕಿಸ್ತಾನ ಹೋಗ್ಲಾಕ ನಮ್ಮ ದೇಶ ನಮ್ಮ ಮಾತು ಯಾರ್ದು ಮಾತು ಯಾರು ಕೇಳಂಗಿಲ್ಲ MLA ಇರ್ತೀರಿ MLA ಅಷ್ಟೇ ಮಾತಾಡ್ರಿ ಎಲ್ಲಾರು ಪಾಕಿಸ್ತಾನ ಹೋಗ್ರಿ ಜೆಂಡಾ ಇರ್ತವ್ರು ನೀವು ಅದಿರಿ ಟ್ರೇನ್ ಸುಟ್ಟವ್ರು ನೀವು ಅದಿರಿ ನಿಮ್ಮಲ್ಲಿ ಆಗ್ತದ ಸಿಬಿಐ ಕೊಡ್ರಿ ಕೇಸ್ ಏನಾಗ್ತೈತಿ ನೋಡೋಣ ಯಾರು ಸುಟ್ಟಾರ ಯಾರಿಲ್ಲ ಗೊತ್ತಾಗ್ತೈತಿ ಅದು ಕೆಲಸ ಮಾಡೋದು ಬಿಟ್ಟು ಬರೇ ಏನೂ ಇಲ್ಲ ಬರೇ ಒಂದ್ ಪ್ರಚಾರ ಮಾಡ್ಕೋತ ಏನಾರ ಸಿಬಿಐ ಇದ್ರು ಸಿಬಿಐನವ್ರ ಕೈಯಾಗ ಕೋರ್ಟ್ ಅವ್ರ ಕೈಯಾಗ ಏನ್ ಇವತ್ತು ಆರ್ಡರ್ ಮಾಡಿದವ್ರು ಪತ್ತೆ ಮಾಡ್ತಾರೆ ಇದು ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರ ಮತ್ತೆ ಸ್ಟೇಟ್ ಸರ್ಕಾರ ಈ ಮೊದಲ ಅಮಿತ್ ಶಾ ಅವ್ರು ರಾಜೀನಾಮೆ ಕೊಡ್ಬೇಕು ಗೃಹ ಮಂತ್ರಿ ಹೇಳ್ತಾರ ಮತ್ತೆ ಯಾರು ಬೇಕಾದವ್ರು ಪಾಕಿಸ್ತಾನ ಏಜೆಂಟೇ ಅಂತ ನೀವು ಏಜೆಂಟ್ ಅದೀರಿ ನೋಡ್ರಿ ಪಟ್ಟ ಎಲ್ಲೇನ್ ಬಂದಿರಿ ನಿಮ್ಗೆ ಇನ್ಕ್ವೈರಿ ಮಾಡೋನು 600-800 ವರ್ಷದಿಂದ ಎಲ್ಲಾ ಕಾನೂನುಗಳು ಅದ ಅವ್ರ ಪೇಪರ್ ಅದ ಒಬ್ರು ದೊರೆಸ್ವಾಮಿ ಅವರು ಮಾಜಿ ಅವರು 101 ವರ್ಷ ಅವ್ರಿಗೆ ಹೇಳ್ತಾರಂದ್ರೆ ಎಲ್ಲಾರ್ಗ ಹೇಳಕ್ ನಿಮ್ಗೆ ಭಯ ಅದ ಏನ್ ಬೇರೆಯವ್ರು ಹೇಳಂಗಿಲ್ಲ ಏನ ನೀವು ಎಲ್ಲಾರ್ಗ ಕಂಡ್ಕೊಂಡಿರಿ ಏನ್ ನಿಮ್ ಮನಿ ಆಳ ಮನುಷ್ಯ ಯಾರು ನಿಮ್ಮ ಮನಿ ಆಳ ಮನುಷ್ಯ ಇಲ್ಲ ನಿಮ್ ಮಾಯಿ ನೀವು ಸಾಕಿದ ನಾಯಿ ನಿಮ್ಗೆ ಅಷ್ಟೇ ಮಾತು ಕೇಳ್ತೈತಿ ಬೇರೆಯವ್ರು ಯಾರು ಮಾತು ಕೇಳಂಗಿಲ್ಲ ನನಗೆ ಅವ್ರು ಮಾತಾಡಕ್ ಕೊಟ್ಟಿದ್ದು ಧನ್ಯವಾದಗಳು ನಮಸ್ತೆ ದಯಮಾಡಿ ಬಂದು ಮಾತಾಡಬೇಕು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಆತ್ಮೀಯರಾದ ರಾಜು ಅಲ್ಗೂರ್ ಅವರೇ ಹೆಚ್ಚಿನ ಒಂದು ಆತಂಕಯುತ ದೇಶದಲ್ಲಿ ಇದೆ ನಡೆದಂತ ನರಮೇಧ ಗುಜರಾತ್ ಮಾಡೆಲ್ ಅನ್ನು ಅಲ್ಲಿ ದಿಲ್ಲಿಗೆ ಶಿಫ್ಟ್ ಮಾಡಿದ್ರು ಅವರು ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಗುಜರಾತ್ನಲ್ಲಿ 2002ರಲ್ಲಿ ಏನ್ ಮಾಡಿದ್ರು ಅದೇ ಕೆಲಸ ಇವತ್ತು ಅವರು ದೆಹಲಿಯಲ್ಲಿ ಮಾಡ್ತಾ ಇದ್ದಾರೆ ಇವತ್ತು ಅಲ್ಲಿ ಪೊಲೀಸ್ ಇಲಾಖೆ ಪೊಲೀಸರ ಮುಂದೆನೆ ಬಿಜೆಪಿ ನಾಯಕರುಗಳು ನಾವು ಕಾನೂನನ್ನ ನಮ್ಮ ಕೈಯಲ್ಲಿ ತಗೊಳ್ತೀವಿ ನಾವು ನೋಡೇ ಬಿಡ್ತೀವಿ ಅಂತ ಹೇಳಿ ಗುಂಡು ಹಾಕ್ತೀವಿ ನಾವು ದಂಗೆ ಮಾಡ್ತಿದ್ದು ಓಪನ್ ಹೇಳಿದ್ರು ಸಹಿತ ಮುಂಜಾಗ್ರತಾ ಕ್ರಮವಾಗಿ ಇವತ್ತ ಗುಪ್ತದಳ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಯಾವುದೇ ಕ್ರಮ ಕೈಗೊಳ್ಳಲಾರ್ದೇನೆ ಪೊಲೀಸರ ಒಂದು ಕುಮ್ಮಕ್ಕಿನಿಂದ ಪೊಲೀಸರ ಕುಮ್ಮಕ್ಕಂದ್ರೆ ಅಮಿತ್ ಶಾ ಅವ್ರ ಕುಮ್ಮಕ್ಕರು ಅಮಿತ್ ಶಾ ಅವ್ರ ಕುಮ್ಮಕ್ಕಿದೆ ಅಂದ್ರೆ ಅದು ನರೇಂದ್ರ ಮೋದಿ ಅವರ ಕುಮ್ಮಕ್ಕ ಎಲ್ಲಿವರೆಗೆ ಇದೆ ಅಂತ ಹೇಳಿದ್ರೆ ಮುರಳೀಧರ್ ರಾವ್ ಅಂತ ಒಬ್ಬ ಹೈಕೋರ್ಟ್ ಜಡ್ಜ್ ಹೈಕೋರ್ಟ್ ಅಲ್ಲಿ ವಿಡಿಯೋ ಓಪನ್ ಮಾಡಿ ಅಲ್ಲಿ ವಕೀಲರಿಗೆ ತೋರಿಸ್ತಾರೆ ಸರ್ಕಾರ ವಕೀಲರಿಗೆ ಏನ್ ನಡೆದಿದೆ ದೆಹಲಿಯಲ್ಲಿ ಅದನ್ನ ನೋಡ್ರಿ ಅಂತ ಹೇಳಿ ಏನ್ ಹೇಳ್ತಾರೆ ನಾಳೆ ನೀವು ಸಾಯಂಕಾಲದೊಳಗಾಗಿ ಯಾರ್ಯಾರು ಈ ಕೆಲಸಗಳನ್ನು ಮಾಡಿದಾರೆ ಇಂಥ ಕೃತ್ಯಗಳನ್ನು ಮಾಡಿದಾರೆ ಅವ್ರ ಮೇಲೆ FIR ಮಾಡಿ ಅಂತ ಹೇಳ್ತಾರೆ ಮರುದಿವಸ ಬೆಳಿಗ್ಗೆ ಆ ಜಡ್ಜ್ ಬಂದು ಟೇಬಲ್ ಆ ಕುರ್ಚಿ ಮೇಲೆ ಕೂಡ ಬಿಡ್ಲಿಲ್ಲ ರಾತ್ರಿ 12:30 ಗಂಟೆಗೆ ಅವರು ಟ್ರಾನ್ಸ್ಫರ್ ಆಗ್ತದೆ ಎಂತ ಸರ್ವಾಧಿಕಾರಿದೆ ಎಂತ ತುರ್ತು ಪರಿಸ್ಥಿತಿ ಇದೆ ಅಂದ್ರೆ ಅರ್ಥ ಮಾಡ್ಕೋಬೇಕು ನಾವು ಇವರು ಕಾಂಗ್ರೆಸ್ ಮೇಲೆ ಗೂಬೆ ಕೂಡಿಸ್ತಾರೆ ತುರ್ತು ಪರಿಸ್ಥಿತಿ ಮಾಡಿದ್ರಿ ಜನರಿಗೆ ತ್ರಾಸ ಆಯ್ತು ಕಾನೂನು ಏನ್ ಕೈ ತಗೊಂಡ್ರಿ ನ್ಯಾಯಾಲಯಗಳ ಮೇಲೆ ದಬ್ಬಾಳಿಕೆ ಮಾಡಿದ್ರಿ ಅಂತ ಹೇಳಿ 1976ನೇ ಇಸ್ವಿಯಲ್ಲಿ ಅಲಹಾಬಾದ್ ಹೈಕೋರ್ಟಿನ ಒಬ್ಬ ಜಡ್ಜ್ ಆಗಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರ ವಿರುದ್ಧ ಜಡ್ಜ್ಮೆಂಟ್ ಕೊಟ್ಟರು ಸಹಿತ ಆ ಜಡ್ಜಿಗೆ ಏನೂ ಟಚ್ ಮಾಡಲಿಲ್ಲ ಆ ಜಡ್ಜಿಗೆ ಯಾವುದೇ ತ್ರಾಸ ಮಾಡಲಿಲ್ಲ ಆಗಿನ ಸರ್ಕಾರ ಇಲ್ಲಿ ಕೇವಲ
ಹೈಕೋರ್ಟ್ ಜಡ್ಜ್ ಒಂದು ಕೇವಲ FIR ಆದೇಶ ಮಾಡಿದ್ದಕ್ಕಾಗಿ ಅವ್ರನ್ನ ರಾತ್ರಿ ಅಲ್ಲಿಂದ ಬದಲಾವಣೆ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ? ಇನ್ನು ಕೆಲವೇ ದಿವಸದಲ್ಲಿ ಈ ದೇಶದಲ್ಲಿ ಮಿಲಿಟರಿ ಆಡಳಿತ ಬಂದ್ರೆ ಏನು ಅದು ಅತಿಶಯೋಕ್ತಿ ಅಲ್ಲ ಅಂದ್ರೆ ನನ್ನ ಅಭಿಪ್ರಾಯ ಇವತ್ತ. ಯಾಕಂತ ಕೇಳಿದ್ರೆ ರಾಷ್ಟ್ರಪತಿ ಕೈಯಲ್ಲಿದ್ದಂತ 3 ವಾಯುಸೇನೆ, ಭೂಸೇನೆ ಮತ್ತು ಏರ್ಫೋರ್ಸ್ ಇವು 3 ಮಿಲಿಟರಿ ಕಮಾಂಡರ್ಗಳ ಹೆಡ್ ಒಬ್ಬ ರಿಟೈರ್ ಮಿಲಿಟರಿ ಕಮಾಂಡರ್ ಮಾಡಿದ್ದಾರೆ. ರಾಷ್ಟ್ರಪತಿ ಕೈಯಲ್ಲಿದ್ದಂತ ಅಧಿಕಾರವನ್ನು ಅವರು ತೆಗೆದುಹಾಕಿದ್ದಾರೆ ಅಂತ ಹೇಳಿದ್ರೆ ಯಾವಾಗ ಬೇಕಾದಾಗ ಅವರು ಈ ದೇಶದಲ್ಲಿ ಮಿಲಿಟರಿ ಆಡಳಿತ ಘೋಷಣೆ ಮಾಡುವಂತ ಪರಿಸ್ಥಿತಿ ಇದೆ. ಅದಕ್ಕೆ ಇನ್ನು ಮಾತನಾಡುವುದಾರೆ ಅಂದ್ರೆ ಶಾಸಕರಾದ್ಮೇಲೆ ಎಲ್ಲರೂ ಕೂಡ ಮತದಾನ ಮಾಡಿರ್ಲಿಕ್ಕಿಲ್ಲ. ಅಂದರೆ ಊರು ಕಾಯ್ಕೊಂಡ್ರು. ಇಲ್ಲಿ ಹೇಳ್ತಕ್ಕಂಥ ಅನೇಕ ಮುಸಲ್ಮಾನ ಬಂಧುಗಳು ಕೂಡ ಅವರಿಗೆ ಮತದಾನ ಮಾಡಿದ್ದಾರೆ. ಈ ಮಾತನ್ನ ನಾ ಯಾಕೆ ಹೇಳ್ತೀನಿ ಅಂದ್ರೆ ಯಾರೊಬ್ಬ ಮುಸಲ್ಮಾನರು ಕೂಡ ಅವರಿಗೆ ಮತದಾನ ಮಾಡದಿದ್ರೆ ಅವ್ರ ಶಾಸಕರಿಗೆ ಸಾಧ್ಯನೇ ಇರ್ತಾರಲ್ಲ. ನಾವು ನೋಡ್ಬೇಕು, ಕೆಲವೊಂದು ಓಣಿಯಲ್ಲಿ ಕೆಲವೊಂದು ಬೂತ್ಗಳಲ್ಲಿ 80% ಇರ್ತಕ್ಕಂಥ ಮುಸಲ್ಮಾನ್ ಮತದಾರರಲ್ಲಿ ಕನಿಷ್ಠ ಅವ್ರ 5% ಆಗಿರ್ಬೋದು, 10% ಆಗಿರ್ಬೋದು ಅವರಿಗೆ ಮತದಾನ ಮಾಡಿದ್ದಾರೆ. ಅವರನ್ನು ಕೂಡ ನಾವು ಏಕೆ ಕಷ್ಟ ದೃಷ್ಟಿಯಿಂದ ನೋಡ್ತಾ ಇದ್ದೀರೋ ಗೊತ್ತಾಗ್ತಾ ಇಲ್ಲ. की जानिब से जिस तरीके की इस देश में राजकीय हो रही है, अमित मिश्रा हो या बसंत गौड़ा हो या अनुराग ठाकुर हो, जो इस देश को जलाने की एक राजनीति कर रहे हैं, इसके खिलाफ हम लोग प्रतिभटने कर रहे हैं. कपूर मिश्रा जिस तरीके से आग लगाए है दिल्ली में, उसी तरीके के आग बीजापुर में बसंत गौड़ा लगाने की कोशिश कर रहे हैं. तो इंशाल्लाह कांग्रेस से हमेशा हम लोग उसके खिलाफ प्रोटेस्ट करेंगे और इंशाल्लाह उसके खिलाफ हमेशा हम लोग जो है ना खड़े रहेंगे. एक हमीद भाई एक बात बोले कि जो कुत्ता पाले रहते हैं वो कुत्ता उसकी बात सुनता बोल बसंत गौड़ा के खिलाफ जो है ना कुत्ते बिल्लियां जो है ना सारे लोग उसके खिलाफ हैं. उन्हें खुद जो है अपने पक्ष के खिलाफ है और हमेशा जो जिस पक्ष ने उसे मिनिस्टर बनाया है, जिस पक्ष ने उसे MLA बनाया है, उसके खिलाफ भी बोलता रहता है. ये मुसलमानों के खिलाफ बोलना क्या बड़ी बात नहीं है. इंशाल्लाह जब भी वो मुसलमानों के खिलाफ बोलेगा, ये कांग्रेस पक्ष इंशाल्लाह हमेशा उसके खिलाफ खड़ा रहेगा. सिर्फ मुसलमान नहीं, एमपी पाटिल साहब हैं, पतिनौर गौड़ साहब हैं, राजू अलगोर साहब हैं, ये पूरा पक्ष जो है नहीं जो डिवाइड एंड रूल पॉलिसी है उसके खिलाफ खड़ा रहेगा. और इंशाल्लाह जब भी इसके खिलाफ जब भी जिस तरीके का भी प्रोटेस्ट करना रहेगा, कांग्रेस पक्ष इंशाल्लाह उसके खिलाफ खड़ा रहेगा. और जिस तरीके की वो पॉलिसी यहाँ पे बीजापुर में एप्लीकेबल करने की कोशिश कर रहा है, जो दंगा दिल्ली में हो रहा है वो बीजापुर में भड़काने की कोशिश कर रहा है, वो इंशाल्लाह कभी भी कामयाब नहीं होगा. उसके खिलाफ हम लोग इंशाल्लाह डट कर सामना करेंगे. मैं शुक्रिया अदा करता हूँ कांग्रेस पक्ष का कि उन्होंने हमें इस प्रतिभटने का हिस्सा बनाया, एक प्रोटेस्ट का हिस्सा बनाया और हमारी अल्फाज कहने का हमें मौका दिया. अस्सलाम वालेकुम. ಕಾಂಗ್ರೆಸ್ ಪಕ್ಷದ ಈ ಒಂದು ಪ್ರತಿಭಟನೆ ವಿಶೇಷವಾಗಿ ವಿಜಯಪುರ ನಗರದ ಶಾಸಕರಾದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹಾಗೂ ಡೆಲ್ಲಿಯಲ್ಲಿ ಕಲ್ರಾಜ್ ಮಿಶ್ರಾ ಅವರು, ಅನುರಾಗ್ ಠಾಕೂರ್ ಅವರು, ಪರಮೇಶ್ ವರ್ಮಾ ಅವರು, ಒಟ್ಟಾರೆ ಬಿಜೆಪಿ ಮತ್ತು ಅವರ ಅಂಗಸಂಸ್ಥೆಗಳು RSS ಇರ್ಬೋದು, ಇನ್ನಿತರ ಸಂಘಟನೆಗಳು ನೇರವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಮತ್ತು ಅವರ ಬಿಜೆಪಿ ಪಕ್ಷ ಇವತ್ತು ಈ ದೇಶದಲ್ಲಿ ಇವರು ತಮ್ಮ ವೈಫಲ್ಯಗಳನ್ನ ಮುಚ್ಕೊಳ್ಳಕ್, ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಒಂದು ತಮ್ಮ ವೈಫಲ್ಯಗಳನ್ನ ಮುಚ್ಕೊಳ್ಳಕ್ 2014 ಏನು ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ್ರು, ಆವಾಗ ನಮಗೆಲ್ಲ ಭರವಸೆ ಕೊಟ್ರು. 125 ಕೋಟಿ ಜನರ ಎಲ್ಲರ ಅಕೌಂಟ್ ನಲ್ಲಿ 15 ಲಕ್ಷ ರೂಪಾಯಿ ಒಂದು 100 ದಿವಸದಲ್ಲಿ. ಒಂದು ಅವಧಿ ಮುಗಿದು ಹೋಯ್ತು, ಯಾರಿಗೂ 15 ಲಕ್ಷ ಬರಲಿಲ್ಲ. ಎರಡನೇ ಅವಧಿ ಬರ್ತು, 6 ವರ್ಷ ಆಯ್ತೀಗ, ಯಾರಿಗೂ 15 ಲಕ್ಷ ಬರಲಿಲ್ಲ.
ಯುವಕರಿಗೆ ಹೇಳಿದ್ರು ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತೇಳಿ. 5 ವರ್ಷದಲ್ಲಿ 10 ಕೋಟಿ ಉದ್ಯೋಗ ಆಗ್ಬೇಕಾಗಿತ್ತು. 6ನೇ ವರ್ಷ 12 ಕೋಟಿ. 12 ಕೋಟಿ ಉದ್ಯೋಗ ಸೃಷ್ಟಿ ಆಗುದು ಬಿಡ್ರಿ, 12 ಕೋಟಿ ಉದ್ಯೋಗಗಳನ್ನ ಇವತ್ತು ನಾವು ಕಳ್ಕೊಂಡಿದ್ದೀವಿ. ಆ ನೋಟ್ ಬ್ಯಾನ್ ಇರ್ಬೋದು, ಮತ್ತೆ ಆರ್ಥಿಕ ನೀತಿಯಿಂದ ಇವರು ಭಾರತ ದೇಶದ ಆರ್ಥಿಕ ನೀತಿ ಇವತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಹಣಕಾಸು ಸಚಿವರಿದ್ದಾಗ, ಪ್ರಧಾನಮಂತ್ರಿ ಇದ್ದಾಗ ವಿಶ್ವದಲ್ಲೇ ಇವತ್ತು ದಿವಸ ನಡಿಗೆ ಹೋದಾಗ, ಅಮೆರಿಕದಲ್ಲಿ ಇವತ್ತು ದಿವಸ ಆರ್ಥಿಕ ಹಿಂಜರಿಕೆ ಆದಾಗ, ರಿಸೆಷನ್ ಆದಾಗ, ಯುರೋಪ್ನಲ್ಲಿ ರಿಸೆಷನ್ ಆದಾಗ ನಮ್ಮ ದೇಶದ ಮೇಲೆ ಪರಿಣಾಮ ಬೀರಿದ್ದಿಲ್ಲ. ಅಂತ ಒಂದು ಮಜಬೂತ್ ಆದಂತ ಭದ್ರ ಬುನಾದಿಯನ್ನ ಇವತ್ತು ದಿವಸ ಹಣಕಾಸಿನ ವ್ಯವಸ್ಥೆಯಲ್ಲಿ ಇವತ್ತು ದಿವಸ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಹಾಕಿದ್ರು. GDP ನಮ್ದು 8ರಿಂದ 11% ವರೆಗೆ. ಇವತ್ತು ನಾಚಕ್ ಬರ್ಬೇಕು ನಮ್ಮೆಲ್ಲರಿಗೂ. ನಮ್ಮ GDP ಬಾಂಗ್ಲಾದೇಶದಿಂದ ಕಡಿಮೆ ಇರುತ್ತೆ, 3.5%. ಇದೆಲ್ಲ ಇವರು ರೈತರ ಆದಾಯವನ್ನು ದುಪ್ಪಟ್ಟುಗೊಳಿಸ್ತೀವಿ ಅಂತ ಹೇಳಿದ್ರು. ಇವತ್ತು ರೈತರ ಪರಿಸ್ಥಿತಿ ಇರೋದೇ ನಮ್ಮೆಲ್ಲರಿಗೂ ಗೊತ್ತಿದೆ. ಈಗ 5 ವರ್ಷದಾಗ 6 ವರ್ಷದಾಗ ಆಗ್ಲಿಲ್ಲ ಇದು. ನಾಳೆ ನೀವು ಪ್ರಶ್ನೆ ಕೇಳ್ತೀರಿ, ಎಲ್ಲಿ ಉದ್ಯೋಗ ಕೊಟ್ಟಿದ್ದೀರಿ? 2 ಕೋಟಿ ಉದ್ಯೋಗ, 12 ಕೋಟಿ ಉದ್ಯೋಗ ಎಲ್ಲೋಯ್ತು? ಕಪ್ಪು ಹಣ ವಿದೇಶದಲ್ಲಿ ಇಟ್ಟಂತದ್ದು ನಮ್ಮ ಅಕೌಂಟ್ 15 ಲಕ್ಷ ಎಲ್ಲೋಯ್ತು ಅಂತ ಕೇಳ್ತಿರಲ್ಲ. ಇದನ್ನು ಮರೆ ಮಾಚಲಿಕ್ಕೆ ಒಂದು ದಿವಸ ಈ ಅನವಶ್ಯಕವಾದಂತ CAA, NRC ಮತ್ತು NPR ಅಂತಂದಿದ್ದಾರೆ. ಇವತ್ತು ಪಟ್ಟ ಮೊದಲನೇದಾಗಿ ನಾನು ಯತ್ನಾಳ್ ಬಸವನಗೌಡರಿಗೆ ಕೇಳಕ್ ಬಯಸ್ತೀನಿ. ಯತ್ನಾಳ್ ಬಸವನಗೌಡ, ನೀವು ಆ ದೊರೆಸ್ವಾಮಿ ಅವ್ರ ಮೇಲೆ ಆಗ್ಲಿ ಇನ್ನಿತರ ಮೇಲೆ ಟೀಕೆ ಮಾಡೋಕ್ಕಿಂತ ಮುಂಚಿತವಾಗಿ ನೀವು ಯಾವ ಪಕ್ಷದಾಗ ಅದಿರಲ್ಲ, ಬಿಜೆಪಿ ಪಕ್ಷ ಆಗ್ಲಿ, ನಿಮ್ಮ ಅಂಗ ಸಂಘಟನೆ RSS ಆಗ್ಲಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ನೀವು ಯಾರೂ ಪಾಲ್ಗೊಂಡಿಲ್ಲ. ಸ್ವಾತಂತ್ರ್ಯ ಹೋರಾಟದಲ್ಲಿ ಇವತ್ತು ಬಿಜೆಪಿ ಯಾರು ಪಾಲ್ಗೊಂಡಿಲ್ಲ. ಉಲ್ಟಾ ನಿಮ್ಮ ಸಂಘಟನೆ ನಾಥೂರಾಮ್ ಗೋಡ್ಸೆ, ಮಹಾತ್ಮ ಗಾಂಧೀಜಿಯವ್ರನ್ನ ಕೊಂದಂತವ್ರು. ನೀವು ನಮಗೆ ರಾಷ್ಟ್ರೀಯತೆ ಹೇಳಕ್ ಬರ್ತೀರಿ, ರಾಷ್ಟ್ರೀಯತೆ ನಮ್ ಕಲ್ಸಕ್ ಬರ್ತೀರಿ. ಇವತ್ತು ನೀವು ಶಾಸಕರಾಗಿದ್ರೆ ನಿಮ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಿದ್ದ ಸಂವಿಧಾನ ಮೂಲಕ. ನೀವು MLA ಆಗ್ತಿರ್ಲಿಲ್ಲ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ, ಅಮಿತ್ ಶಾ ಹೋಮ್ ಮಿನಿಸ್ಟರ್ ಆಗ್ತಿರ್ಲಿಲ್ಲ. ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಹೇಳ್ತಾರೆ, ಸ್ವತಂತ್ರ ಹೋರಾಟದಲ್ಲಿ ಬಿಜೆಪಿ ಅವರಂತೂ ಬಿಡ್ರಿ, ಇವ್ರ ಮನೆ ಒಂದು ನಾಯಿ ದೇಶ ಸರ್ವ ಪ್ರಾಣಿ ತಾಂಗ್ ಮಾಡಿದಂತೆ. ಇವ್ರು ಯಾರ ಮನೆಯಲ್ಲಿ ಇವ್ರಂತೂ ಯಾರು ಪ್ರಾಣ ತ್ಯಾಗ ಮಾಡೋದು ನೋಡ್ರಲಿ. ಇವ್ರ ಮನೆಯಲ್ಲಿ ಒಂದು ನಾಯಿ ಕೂಡ 10 ದಿವಸ ಪ್ರಾಣ ತ್ಯಾಗ ಮಾಡಿಲ್ಲ. ಇವತ್ತು ನಮ್ಮ ದೇಶದ ಸ್ವತಂತ್ರ ಹೋರಾಟದಲ್ಲಿ ಎಲ್ಲ ವರ್ಗೀಯರು, ಬರೀ ನಾವು ಹಿಂದೂಗಳು ಅಷ್ಟೇ ಅಲ್ಲ, ಸಾಕಷ್ಟು ಮುಸಲ್ಮಾನ ನಾಯಕರು ಮೌಲಾನ ಆಜಾದ್ ಹಿಡ್ಕೋತು ಬಹಳಷ್ಟು ಜನ ಸಹ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ಇವತ್ತು ಸಾವಿರಾರು ಜನ ಮುಸಲ್ಮಾನರು ಇವತ್ತು ಸಹ ಬ್ರಿಟಿಷರು ಹೊಡೆದು ಹೋರಾಡಿ ಇವತ್ತು ಸಹ ಪ್ರಾಣವನ್ನು ಕೊಟ್ಟಂತದ್ದು ಇವತ್ತು ನಾವು ಹೋಗಿ ದಾಖಲಾತಿಗಳೆಲ್ಲ ಇದಾವೆ. ಅಟ್ಟೆ ಹಾಕ್ತೂಡ್ ಹೋಗ್ತೀರಿ, ಇದು ಬುರ್ಕ ಹಾಕೋಬೇಡ್ರಿ, ದಾಡಿ ಬಿಟ್ಟವ್ರು ನಮ್ಮ ಆಫೀಸ್ ಬರ್ಬೇಡ್ರಿ. ಯತ್ನಾಳ್ ಬಸವನಗೌಡರು ಸ್ವಲ್ಪ ನೆನಪು ಮಾಡ್ಕೊಡ್ತೀವಿ ನಾವು. ನೀವು ಜನತಾದಳ ನಿಂತಿದ್ರಿ, ಇಲ್ಲೇ ನಮ್ಮ ಯಾವ್ದು ನಿಮ್ಮ ಹಾಶಿಂ ಪಿರ್ವಾಲಿಕರ್ ಎಲ್ಲದನ್ನು ಇವರು ಕೂಡ ಅಲ್ಲಿದ್ದ ಯಾವ್ದು ನಮ್ಮ ಈದ್ಗಾ ಮೈದಾನದಾಗ ಹೋಗಿ ನಮಾಜ್ ಬಿಟ್ಟಿದ್ರಿ ನೀವು. ತಪ್ಪಿಗೆ ನಿಮ್ಗೆ ಕಾಣ್ತದ ಏನ್ರಿ? ಅವಾಗ ಮುಸಲ್ಮಾನರ ಬಗ್ಗೆ ನಿಮ್ಗೆ ಗೊತ್ತಾಗಿರ್ಲಿಲ್ಲ. ಶರಬತ್ತು ಅಂಚಾರ ಮುಸ್ಲಿಫಿ ಅಂತಾರೆ ಕೇಳಿ. ಅವಾಗ ಈದ್ಗಾಗ ಹೋಗಿ ನಮಾಜ್ ಹೊತ್ತಿಗೆ ನಿಮ್ಗೆ ಮುಸಲ್ಮಾನರದಾಗಿ ಫೋಟೋ ಅದಾವಣ, ಇದೇನು ಸುಳ್ಳು ಅಲ್ಲಿದು. ಮಧ್ಯಮ್ಮ ಮುಂದೆ ಹೇಳತ್ತೀನಿ ಅದನ್ನ. ಅದಕ್ಕ ಬಸವನಗೌಡ್ರ ದಯವಿಟ್ಟು ನೀವು ಶಾಸಕರು, ಎಲ್ಲರ ಶಾಸಕರೀಗ ಆರಿಸಿ ಬಂದ್ಮೇಲೆ ಎಲ್ಲಾ ಜನರು ಏನಿದಾರಲ್ಲ 2 ಲಕ್ಷ ಜನನೋ 2.5 ಲಕ್ಷ ಜನ ಇವತ್ತು ನಗರದಲ್ಲಿದ್ದಾರೆ, ಅವ್ರೆಲ್ಲರಿಗೂ ಶಾಸಕರು. ನೀವು ಕೆಲಸ ಮಾಡೋದು ನೀವು ಬಿಡ್ರಿ, ಆದ್ರೆ ಮತ್ತೊಬ್ಬರ ಭಾವನೆಗಳಿಗೆ ಧಕ್ಕೆ ಕೊಡುವಂತ ಮಾತಾಡ್ತೀರಿ. ಇವತ್ತು ಅವ್ರ ತಂದೆಯವ್ರ ಬಗ್ಗೆ ನಮ್ ಗೌರವ. RB ಪಾಟೀಲ್ರು ದೊಡ್ಡ ಮನುಷ್ಯರು, ನಮ್ಮ ತಂದೆಯವ್ರ ಸ್ನೇಹಿತರು. ಈ ಯತ್ನಾಳ್ ಬಸವನಗೌಡರು ಬಹುಶಃ ನಾವು ಸ್ವಲ್ಪ ಡಿಕ್ಷನರಿ ಹುಡುಕಾಡಿ ನೋಡ್ಬೇಕಾಗ್ತದೆ. ಯಾರು ಬೈಲಾರ ಯಾರು ಹೋದಾರ? ಹಿಂದಕ್ಕೆ ಯಡಿಯೂರಪ್ಪ ಬೈದ್ರು, ಪಕ್ಷ ಬಿಟ್ಟು ಹೋದ್ರು.
ಮುಂದೆ ಈಗ ಜಗದೀಶ್ ಶೆಟ್ಟರ್ ಆಯ್ತು, ಮಾನ್ಯ ನಿರಾಣಿನೂ ಆಯ್ತು. ಇನ್ನು ಉಳಿದಾರ ಯಾರು? ದೇವೇಗೌಡರಾಯ್ತು, ಕುಮಾರಸ್ವಾಮಿ ಆಯ್ತು, ಸಿದ್ದರಾಮಯ್ಯ ಆಯ್ತು, ಆಮೇಲೆ ಮಾನ್ಯ ನರೇಂದ್ರ ಮೋದಿ, ಅಮಿತ್ ಶಾಗೂ ಬೈದಾರ. ಇನ್ ಯಾರು ಬೈದ? ಸಿದ್ದರಾಮೇಶ್ವರ ಒಬ್ಬರನ್ನ ಬಿಟ್ಟು ಎಲ್ಲರಿಗೂ ಬೈದಾರು. ಸಿದ್ದೇಶ್ವರ ಒಬ್ಬರು ಬಿಟ್ಟು ಮಹಾತ್ಮ ಗಾಂಧಿಗೂ ಬೈದಾರ, ಏನು ಗೊತ್ತಿಲ್ಲ. ಇವತ್ತು ಏನು ಬೆಳವಣಿಗೆ ನಡೆದಿದ್ದಾವು, ಇವತ್ತು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ವಿರುದ್ಧ, ಸಂವಿಧಾನದ ವಿರುದ್ಧ ನಾಥೂರಾಮ್ ಗೋಡ್ಸೆಯನ್ನ ಇವತ್ತು ಮತ್ತವನ ಯಾರು ಮಹಾತ್ಮ ಗಾಂಧೀಜಿ ಕೊಂದಿದಾರ, ಆ ನಾಥೂರಾಮ್ ಗೋಡ್ಸೆನ ಮತ್ತೆ ವೈಭವೀಕರಣ ಕಲಿಸೋ ಕೆಲಸ ಮಾಡ್ತಾ ಇದ್ದಾರೆ. ಇದೇ ಮಧ್ಯಪ್ರದೇಶನದಕ್ಕೆ ಯಾರು ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್ ತೆಲುಗು ಬಂದವು. ಪ್ರಜ್ಞಾ ಠಾಕೂರ್ ಅವರು ನಾಥೂರಾಮ್ ಗೋಡ್ಸೆ ದೇಶಭಕ್ತ ಅಂತ ಹೇಳ್ತಾರೆ. ಅದನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ ಮಹಾತ್ಮ ಗಾಂಧಿ ಅವ್ರು ಕೊಂದಿದ್ದು. ಇಲ್ಲೊಬ್ಬ ಅನಂತ್ ಕುಮಾರ್ ಹೆಗಡೆ ಇವತ್ತು ಸಂವಿಧಾನ ಅಧಿಕಾರಕ್ಕೆ ಬಂದಿದೆ, ಸಂವಿಧಾನವನ್ನ ಬದಲಾವಣೆ ಮಾಡ್ಲಿಕ್ಕೆ ಅಂತ ಹೇಳ್ತಾರೆ. ಆ ಅನಂತ್ ಕುಮಾರ್ ಹೆಗಡೆ ಗೊತ್ತಿಲ್ಲ, ಅದು ಸಂಸದ ಆಗಿದ್ದು ಅದೇ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಿಂದ ಬದಲಾವಣೆ ಮಾಡ್ತಾನೆ. ಅದು ಮೊದಲು ನಿನ್ನೆ ಬದಲಾವಣೆ ಮಾಡ್ಕೋ. ನೀ ಏನ್ ಸಂಸತ್ ಸದಸ್ಯರಾಗಿರಲಿಲ್ಲ, ನೀವು ರಾಜೀನಾಮೆ ಕೊಟ್ಟು ಹೊರಗೆ ಹೋಗ್ರಿ. ಮೊದಲು ಮಂತ್ರಿನೂ ಹಾಕಿದ್ರಿ ನೀವು, ಅದೇ ಸಂವಿಧಾನದ. ಆ ಸಂವಿಧಾನ ಇರ್ಲಿಕ್ಕೆ ಮಂತ್ರಿನೂ ಹಾಕಿದ್ರಲ್ಲ, ಇವ್ರು ಸಂಸದರು ಹಾಕಿದಿಲ್ಲ, ಇವ್ರು ಮತದಾನ ಹಕ್ಕು ಸಿಗ್ತಿರ್ಲಿಲ್ಲ. ಇವತ್ತುಗೊಂಡು ಇರುವಾದಂಗೆ ಆಗ್ಬಿಟ್ಟಿದ್ದು. ಇದೆಲ್ಲರೂ ವ್ಯವಸ್ಥಿತ ಪಿಟ್ಟೂರೇ ಅದು ಒಂದು ದಿವಸ. ಯಾಕಂದ್ರೆ ಇವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಇವ್ರು ಪಾಲ್ಗೊಂಡಿಲ್ಲ, ಇವ್ರದ್ದೇನೂ ಅದಕ್ಕೆ ಕಾಣಿಕೆ ಇಲ್ಲ. ಅವತ್ತು ದಿವಸ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು, ಜವಾಹರ್ಲಾಲ್ ನೆಹರು ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಇವತ್ತಿಲ್ಲಿ ದೊರೆಸ್ವಾಮಿ ಅವರು 101 ವರ್ಷ. ಇಂಥ ಬಹಳಷ್ಟು ಮಂದಿ ಸ್ವಾತಂತ್ರ್ಯ ನಮ್ಮ ಜಿಲ್ಲೆದಲ್ಲೂ ಇದಾರೆ. ಮತ್ತು ಇವರೆಲ್ಲರೂ ದೇಶದ್ರೋಹಿಗಳ, ಪಾಕಿಸ್ತಾನ ಏಜೆಂಟ. ಒಂದೇದು ನಿಮ್ಮಕ್ಕಿಂತ ಮೊದಲು ಹೇಳ್ತೀವಿ ನಾವು, ಪಾಕಿಸ್ತಾನ ಒಂದು ದರಿದ್ರ ರಾಷ್ಟ್ರ, ಅದು ಅದಕ್ಕೆ ನಾವು ಕಂಪೇರ್ ಮಾಡ್ಕೊಳ್ಳಂಗೆ ರೋಗ್ ಸ್ಟೇಟ್ ಅಂತೀವಿ ನಾವು ಅದಕ್ಕೆ ಪಾಕಿಸ್ತಾನ. ನಾವೇನ್ರೆ ಮನಮೋಹನ್ ಸಿಂಗ್ ಅವರು ಯಾರಿಗೆ ಹೋಲಿಕೆ ಮಾಡ್ಕೊಳ್ತಿದ್ರು? ಪಾಕಿಸ್ತಾನ ಹೋಲಿಕೆ ಮಾಡ್ತಿದ್ರು. ಮನಮೋಹನ್ ಸಿಂಗ್ ಅವರು ಮುಂದುವರೆದ ರಾಷ್ಟ್ರಗಳ, ಜರ್ಮನಿ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಯುರೋಪಿಯನ್ ರಾಷ್ಟ್ರ ಇರ್ಬೋದು, ಅಮೆರಿಕ ಇರ್ಬೋದು, ಸಿಂಗಾಪುರ್ ಇರ್ಬೋದು, ಅವ್ರ ಜೊತೆ ಹೋಲಿಕೆ ಮಾಡ್ತಾ ಇದ್ರು. ನಾವು ಅವ್ರ ಜೊತೆ ಹೊತ್ತು ಸಹ ಅಭಿವೃದ್ಧಿ ಹೊತ್ತಿದ ರಾಷ್ಟ್ರ ಆಗ್ಬೇಕು ಅಂತೇಳಿ. ನೀವು ಪಾಕಿಸ್ತಾನ ಕೂಡ ಬಾಂಗ್ಲಾದೇಶ ಕೂಡ ಹೋರಾಟ ಮಾಡ್ಕೊ ಹೋಲಿಕೆ ಮಾಡ್ಕೊಳಕತ್ತಿದ್ದೀರಿ. ಅಮ್ಮ ನನಗನ್ನಿಸ್ತದ ಈ ಎತ್ತಾಳ ಬಸವನಗೌಡರಿಗೆ ನಾವು ಮಾತಾಡಿದ್ರೆ ಉತ್ತರ ಕೊಡೋದ ಅವಶ್ಯಕತೆ ಬೇಡ. ಇವ್ರಿಗೆ ಇವ್ರಿಗಷ್ಟು ದಿನ ಇವ್ರ ಕೆಲಸ ಏನದು? ಯಾರು ಮೈಕ್ ಹೋಗಿ ತಗೋತಾರ, ಇವ್ರಿಗೂ TRP ಹೋಗಿರ್ತದ, ಹೋಗ ಹಿಂಗ್ ಗಿಡದ ಮ್ಯಾಗ ಹೋಗಿ ಬಡಿದ್ರ ಅವ್ರ ಗಾಡಿಗೆ. ಯಾವನವ್ನು ಯಾರಿಗೆ ಬಂದ್ರೆ ಗೊತ್ತಿಲ್ಲ. ಮತ್ತೆ ದಿನ ಮುಂಚೆನೂ ಒಮ್ಮೆ, ಮಧ್ಯಾಹ್ನದೊಮ್ಮೆ, ಸಂಜೆಗೊಮ್ಮೆ, ರಾತ್ರಿ ಒಮ್ಮೆ 4 ಸಲ ಬರೀ ಇವ್ರು ಮಂದಿ ಬೈಕೋತ ಹೋಗೋರು. ಇವ್ರಿಗೆಲ್ಲ ನಾವು ತಿರುಗಿ ಹೇಳ್ಕೊತ ಹೋದ್ರೆ ನಮಗೂ ಉದ್ಯೋಗ ಇಲ್ಲ, ನಮಗೂ ಉದ್ಯೋಗ ಇಲ್ಲ. ಯಾಕಂದ್ರೆ ಯಾಕಂದ್ರೆ ನಾವು ಎಲ್ಲ ಬಿಟ್ಟು ಇದೇ ಮಾಡ್ಬೇಕಾಗ್ತದೆ. ಟಪಾಲ್ ಪ್ರತಿಭಟನೆ ಮಾಡ್ಕೊಂಡು ಕೊಡ್ಬೇಕಾಗ್ತದೆ. ಅದಕ್ಕೆ ಈ ಸಲ ಇದೊಂದು ಸ್ವಾತಂತ್ರ್ಯ ಯೋಧರ ವಿರುದ್ಧ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂತ ಎಲ್ಲಾ ಸ್ವಾತಂತ್ರ್ಯ ಯೋಧರಿಗೆ ಒಂದು ಸಹ ನೋವಿನ ಸಂಗತಿ ಇದು. ಅವರೆಲ್ಲರಿಗೂ ಅಪಮಾನ ಮಾಡಿದಿರಿ ನೀವು. ಮಹಾತ್ಮ ಗಾಂಧೀಜಿಯವರು ಅಪಮಾನ ಮಾಡಿದಿರಿ. ಈ ದೇಶಕ್ಕೆ ನೀವು ಸಹ ಅಪಮಾನ ಮಾಡಿದಿರಿ. ಸ್ವಾತಂತ್ರ್ಯ ಯೋಧರ ವಿರುದ್ಧ ಮಾತಾಡಿ ಅದಕ್ಕೆ ಬರುವಂತ ದಿವಸದಲ್ಲಿ ಶಿಕ್ಷೆ ಸಿಗ್ತದೆ. ಯಾರು ಶಿಕ್ಷೆ ಕೊಡ ಬಿಜೆಪಿ ಪಕ್ಷದವರು ಅಲ್ಲಿದ್ರೆ ಖಂಡನೆ ಮಾಡ್ಲಿಕ್ಕೆ ಇವ್ರದ್ದು ಒಪ್ಪಿಗೆ ಅಂದಂಗ ಆಯ್ತಲ್ಲ. ಅವರೆಲ್ಲ ಒಪ್ಪಿಗೆನೇ ಅದು. ಯಾರವ ಕಾಲರಾಜ್, ಯಾರು ಮಿಶ್ರಾ, ಕಪಿಲ್ ಮಿಶ್ರಾ, ಅನುರಾಗ್ ಠಾಕೂರ್, ಆಮ್ಯಾಗ ಇವ ಅಂದಾಗತ್ರು ಯಾರು
ಅನಂತಕುಮಾರ್ ಹೆಗಡೆ ಇದ್ದಾಗ ಸಂವಿಧಾನ ಬದಲಾವಣೆ ಮಾಡಿದ ಮಂತ್ರಿ ಇದ್ದು, ಕೇಂದ್ರ ಮಂತ್ರಿ. ಮತ್ತಾಗ ಅವಾಗ ನರೇಂದ್ರ ಮೋದಿ ಅವ್ರನ್ನ ವಜಾ ಮಾಡಲಿಲ್ಲ? ಅವ್ರ ಹೇಳಿಕೆ ನಿಮ್ಮ ಪಕ್ಷದ ಆಗಿರ್ಲಿಲ್ಲ ಅಂದ್ರೆ ನಿಮ್ಮ ಸರ್ಕಾರದ ಆಗಿರ್ಲಿಕ್ಕೆ ವಜಾ ಯಾಕೆ ಮಾಡಲಿಲ್ಲ? 5 ನಿಮಿಷದಾಗ ಅವ್ರು ವಜಾ ಮಾಡಬೇಕಾಗಿತ್ತು ಕ್ಯಾಬಿನೆಟ್. ಇದೆಲ್ಲ ಏನ್ ತೋರಿಸ್ತಂದ್ರ ಇದೆಲ್ಲವೂ ಕೂಡಿ ಮಾಡಿದಂತ ಷಡ್ಯಂತ್ರ ಅದ. ಇದ್ರಾಗ ನರೇಂದ್ರ ಮೋದಿ ಅವರು ಭಾಗಿಯಾಗಿದಾರ, ಅಮಿತ್ ಶಾ ಅವರು ಭಾಗಿದಾರ, ಎಲ್ಲರೂ ಭಾಗಿಯಾಗಿದ್ದಾರೆ. ಎಂಟೈರ್ ಬಿಜೆಪಿ, RSS ಇವರೆಲ್ಲರೂ ಭಾಗಿಯಾಗಿದ್ದಾರೆ. ಇವರು ಈ ದೇಶವನ್ನ ಒಡೆದು ಧರ್ಮದ ಹೆಸರು ಮೇಲೆ, ಜಾತಿ ಹೆಸರು ಮೇಲೆ ವಿಭಜನೆ ಮಾಡಿ ತಮ್ಮ ವೈಫಲ್ಯಗಳನ್ನ ಮುಚ್ಚಿಕೊಳ್ಳಿಕ್ಕೆ ಸಹ ಈ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಇದು ಯಶಸ್ಸಾಗುದಿಲ್ಲ. ಇದು ಯಶಸ್ಸಾಗುದಿಲ್ಲ. ಹೌದು, ನಾವೊಂದು ತಪ್ಪು ಮಾಡಿದೀವಿ. ಎಮರ್ಜೆನ್ಸಿ ಮಾಡಿದಾಗ ನಮ್ಮ ಮುಂದೆ ಜನ ಶಿಕ್ಷೆ ಕೊಟ್ರು. ನಮಗೆ ಶಿಕ್ಷೆ ಕೊಟ್ಟು 3 ವರ್ಷ ಆದ್ಮೇಲೆ ಮತ್ತೆ ನಾವು ಜನರ ಬಳಿ ಹೋಗಿ ಹೋದ್ಮೇಲೆ ಮತ್ತೆ ಜನ ನಮ್ಮನ್ನ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಮಾಡಿದ್ರು. ಈಗ ನೀವು ಏನ್ ಮಾಡಿದ್ರೆ ಅಘೋಷಿತ ತುರ್ತು ಪರಿಸ್ಥಿತಿಯನ್ನು ಹೇರಿದಿರಲಿ, ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ. ಮತ್ತು ಮುಂದೆ ಎಲ್ಲಿಗೆ ಹೋಗಿ ನಮ್ಮ ರಾಷ್ಟ್ರ ನಿಲ್ತದ್ದು ಗೊತ್ತಿಲ್ಲ. ಇದು ಇಲ್ಲಿ ಹಿಟ್ಲರ್ನ ಸಾಮ್ರಾಜ್ಯ ಬಂದ್ರೆ ಆಶ್ಚರ್ಯ ಪಡುವಂತದ್ದಿಲ್ಲ. ನಮ್ ಗಣಿಯರ್ ಪಾಂಡೆ ಹೇಳ್ದಾಗ ಇವ್ರೆಲ್ಲರಿಗೂ ತಯಾರಿದಾರ. ಯಾಕಂದ್ರೆ ಇವ್ರು ಏನೋ ಕೆಲಸನೇ ಮಾಡಿಲ್ಲಲ್ರಿ. ಉದ್ಯೋಗ ಸೃಷ್ಟಿ ಮಾಡ್ಯಾರ, ಕಪ್ಪು ಹಣ ತಂದಾರ, ಏನ ತಗೊಂಡಿಲ್ಲಿದವರು ನಮ್ಮ ದೇಶದ ದುಡ್ಡು ತಗೊಂಡು ಬೇರೆ ಬೇರೆ ಕಡೆ ಹೋಗ್ಯಾರ. ಎಲ್ಲರೂ ಯಾರ್ಯಾರಪ್ಪ ಹೆಸರು ನನ್ನ ಬರೀನಿ. ನೀರವ್ ಮೋದಿ, ವಿಜಯ್ ಮಲ್ಯ, ಚೌಕ್ಸಿ, ಲಲಿತ್ ಮೋದಿ. ಕಪ್ಪು ಹಣ ತರುವುದಿರ್ಲಿ ವಾಪಸ್ ಹಣ ತಗೊಂಡು ಬೇರೆ ವಿದೇಶಕ್ಕೆ ಹೋಗ್ಯಾರ. ಇನ್ನ 8 ಮಂದಿ ಹೋಗ್ತಾರೆ ಗೊತ್ತಿಲ್ಲ. ಅದಕ್ಕೆ ಇವತ್ತು ದಿವಸ ತಾವೇನು ಎತ್ತಾಳ ಬಸವನಗೌಡ ತಾವು ಹೇಳಿಕೆ ಕೊಟ್ಟಿದ್ದೀರಿ. ಇದು ನಮ್ಮ ದೇಶದ ಸ್ವತಂತ್ರ ಯೋಧರ ಮೇಲೆ, ಸ್ವಾತಂತ್ರ್ಯದ ಮೇಲೆ, ದೇಶದ ಮೇಲೆ ಇವತ್ತು ದಿವಸ ವಿರುದ್ಧ ಹೇಳಿಕೆ ಕೊಟ್ಟಿದ್ದೀರಿ. ಇದು ನಾವು ಬಹಳ ಬಲವಾಗಿ ಖಂಡಿಸ್ತೀವಿ. ಮತ್ ನಮ್ಗೆ ಗೊತ್ತಿದೆ, ನಮ್ಗೆ ಗೊತ್ತಿದೆ. ನೀವೇನ್ ದಿನ ನಿಮ್ ಉದ್ಯೋಗ ಇದೆ. ಅದು ಮುಂಜಾನೆ ಒಮ್ಮೆ, ಮಧ್ಯಾಹ್ನ ಒಮ್ಮೆ, ಸಂಜೆಗೊಮ್ಮೆ, ರಾತ್ರಿ ಒಮ್ಮೆ. ಬಹಳ ಇಂಪಾರ್ಟೆನ್ಸ್ ಕೊಡುವಂತ ಅವಶ್ಯಕತೆ ಇಲ್ಲ. ಇದಕ್ಕೆ ಟೀಕೆ ಮಾಡಿ ನಾವು ಅದನ್ನೇ ಮಾಡ್ಕೊತ ಹೋಗ್ಬೇಕಾಗ್ತದೆ. ನಾವು ಮುಂಜಾನೆ ಒಮ್ಮೆ ಸ್ಟೇಟ್ಮೆಂಟ್, ಮಧ್ಯಾಹ್ನ ಒಮ್ಮೆ, ಸಂಜೆಗೊಮ್ಮೆ, ರಾತ್ರಿ ಒಮ್ಮೆ. ಅವ್ರು ಮಾಡಿದ್ರೆ ನಾವು ಮಾಡ್ಬೇಕಾಗಿದೆ. ಎಲ್ಲ ಉದ್ಯೋಗ ಬಿಟ್ಟು ಮಾಡ್ರಿ, ಅಭಿವೃದ್ಧಿ ಮಾಡ್ರಿ. ಯತ್ನಾಳ್ ಬಸವನಗೌಡ 15 ಲಕ್ಷ ರೂಪಾಯಿ ಕಪ್ಪು ಹಣ ವಿದೇಶದಾಗಿದ್ದು ತಂದು ಕೊಟ್ಟು ನೀವು ನಿಮ್ ಪ್ರಧಾನಮಂತ್ರಿ ತಂದು ಎಲ್ಲರ ಅಕೌಂಟ್ 15 ಲಕ್ಷ ಹಾಕ್ರಿ. ಅದು ನೆನಪಾಗಂಗಿಲ್ಲ ನಿಮಗೆ. ಹೋಗ್ರಿ ಸ್ವಿಟ್ಜರ್ಲ್ಯಾಂಡ್ ಹೋಗ್ರಿ, ಪ್ರಧಾನಮಂತ್ರಿಗಳು ನೀವು ಹೋಗಿ 15 ಲಕ್ಷ ರೂಪಾಯಿ ಎಲ್ಲರಿಗೂ ಅದ್ರ ಕಪ್ಪು ಹಣ ತಂದು ಎಲ್ಲರ ಅಕೌಂಟ್ 15 ಲಕ್ಷ ಹಾಕ್ರಿ. ಯುವಕರ ಬಗ್ಗೆ ಕಾರ್ಯ ವ್ಯಕ್ತಪಡಿಸಿ 12 ಕೋಟಿ ಉದ್ಯೋಗ ಸೃಷ್ಟಿ ಆಗ್ಬೇಕಾಗಿತ್ತು. 12 ಕೋಟಿ ಉದ್ಯೋಗ ಹೋಗ್ಯಾವು. ಯುವಕರಿಗೆ ಉದ್ಯೋಗ ಕೊಡ್ರಿ. ಗುಡ್ರ ಕರ್ಕೊಂಬಂದು ನೀವು ನಿಮ್ಮ ಪ್ರಧಾನಮಂತ್ರಿಗಳು ಹೋಗಿ 12 ಕೋಟಿ. ರೈತರ ಆದಾಯನ ದುಪ್ಪಟ್ಟು ಮಾಡುವಂತ ಕೆಲಸ ಮಾಡ್ರಿ. ಅದನ್ನ ಅವೆಲ್ಲ ಆಗಿಲ್ಲ, ವೈಫಲ್ಯ ಆಗಿದಾವು. ಅದಕ್ಕೆ ಈ ಒಂದು ಆಟ ಹೂಡಿದ್ದೀವಿ. ಮತ್ತೊಮ್ಮೆ ನಾನು ಹೇಳಬಯಸ್ತೇನೆ, ಬಿಜೆಪಿ ಆಗ್ಲಿ, RSS ಆಗ್ಲಿ, ಇವರ ಪಕ್ಷ ಆಗ್ಲಿ, ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರು ಎಳ್ಳಷ್ಟು ಕೊಡುಗೆ ನಾವು ಸಾಸಿವೆ ಕಾಲದ ಕೊಡುಗೆ ನೀಡುತ್ತಿಲ್ಲ. ಊಟ ಮಾಡಿ ಬಸವಣ್ಣ ಸಮಾನತೆ ಕೊಟ್ಟಂತವ್ರು. ಬಸವ ಜನ್ಮಭೂಮಿ ಇದು. ಬಸವಣ್ಣ ಸಮಾನತೆಯನ್ನು ಕೊಟ್ಟಂತವ್ರು, ಜಾತಿ ರಹಿತ ಸಮಾಜ ನಿರ್ಮಾಣ ಮಾಡಬೇಕಂತವ್ರು. ಬಸವಣ್ಣವ್ರು ಹುಟ್ಟಿದ ನಾಡು ಇದು. ಆ ಬಸವಣ್ಣವರಿಗೆ ಕಳಂಕ ಬರದ ಹಾಗೆ ನೀವು ನಡ್ಕೊಳ್ರಿ. ನಿಮ್ಮ ಹೆಸರು ಇಟ್ಸ್ಕೊಂಡಿರಿ. ಅದನ್ನ ನಿಮ್ಮ ಹೆಸರೇನೈತಿ? ಬಸವನಗೌಡರು ಅಂದ್ರೆ ಬಸವಣ್ಣನ ನಿದ್ರ ಮೇಲೆ. ಅದಕ್ಕೆ ಇವರೆಲ್ಲರ ಒಂದು ನೀತಿ ಧೋರಣೆಗೆ ನಾವು ಟೀಕೆ ಮಾಡ್ತೇವೆ. ಬರುವಂತ ದಿವಸಗಳಲ್ಲಿ ಇನ್ನೂ ಉಗ್ರವಾದಂತ ಪ್ರತಿಭಟನೆ. ಇವತ್ತು ನಮ್ಮ ರಾಜ್ಯದ ನಾಯಕರು ಸಿದ್ದರಾಮಯ್ಯನವರು, ಕೇಂದ್ರದಲ್ಲಿ ಇವತ್ತು ಸಹ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ, ಇನ್ನಿತರ ಎಲ್ಲಾ ನಾಯಕರ ನೇತೃತ್ವದಲ್ಲಿ ನಾವು ಉಗ್ರವಾದಂತ ಪ್ರತಿಭಟನೆ ಇವತ್ತು ದೇಶವ್ಯಾಪ್ತಿ ಬಿಜೆಪಿಯ RSS ನ ಇವರ ಧೋರಣೆ ಏನಿದೆ, ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಅವರು ಮತ್ತೆ ಅದೇ ಟ್ರಂಪ್ ಬಂದಾಗ
ಮಹಾತ್ಮ ಗಾಂಧೀಜಿ ಆಶ್ರಮ ಈ ಕಡೆ ಇವರು ಮಹಾತ್ಮ ಗಾಂಧಿ ಅವ್ರು ಟೀಕೆ ಮಾಡ್ತಾರ, ನಾಥುರಾಮ್ ಗೋಡ್ಸೆನ ವೈಭವೀಕರಿಸ್ತಾರ. ಅಮೆರಿಕದ ಅಧ್ಯಕ್ಷ ಬಂದಾಗ ಹೋಗಿ ಚರ್ಕ ತೋರಿಸ್ತಿರಲ್ರಿ, ಮೇಲೆ ಟ್ರಂಪ್ಗ ಚರ್ಕ ತೋರಿಸ್ತಿರಲ್ರಿ. ಆಮೇಲೆ ದೊಡ್ಡ ಸಾಧನೆ ಮಾಡಿರಿ ನೀವು. ಅದ ಆಮೇಲೆ ನಾವು ಚೈನಾದಾಗ ಹೋದ ಗ್ರೇಟ್ ವಾಲ್ ಆಫ್ ಚೈನಾ ಅಂತೀವಿ ನಾವು. हम गुजरात का ग्रेट वॉल ऑफ गुजरात अहमदाबाद ಏನಂದ್ರೆ ಆ ಸ್ಲಮ್ಗಳು ಕಾಣಬಾರ್ದು, ಗೋಡಿ ಕಟ್ಟಿದೆ. ಅರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಿಮ್ಗೆ ಅಷ್ಟು ದೇಶದ ಅಭಿವೃದ್ಧಿ ಅಹಮದಾಬಾದ್ ಅಂದ್ರ ಅಹಮದಾಬಾದ್ ಪರಿಸ್ಥಿತಿ ಹಿಂಗದ ಅಂದಾಗ ಇದು ಬೇರೆ ಕಡೆ ಗುಜರಾತ್ ಮಾಡೋದ, ಗುಜರಾತ್ ಮಾಡೋದು ಗೋಡಿ ಕಟ್ಟದ. ಆ ಸ್ಲಮ್ ಏನ್ರೆ ನೀವು ಅವರೆಲ್ಲರನ್ನೂ ಕೂಡ ಅಭಿವೃದ್ಧಿ ಪಡಿಸಿ ಆ ಸ್ಲಮ್ನ ಮಾದರಿಯಾದಂತ ಒಂದು ಕಾಲನಿ ಮಾಡಿದ್ರೆ ಅದನ್ನು ಸಹ ಟ್ರಂಪ್ ತೋರ್ ನೋಡ್ರಿ ಸ್ಲಮ್ ಇತ್ತು, ಈ ಸ್ಲಮ್ ಅನ್ನು ಇದು ಮಾಡಿದೀವಿ ಬಿಟ್ಕೊಂಡು ಟ್ರಂಪ್ ನೋಡ್ಬಾರ. ಟ್ರಂಪ್ ಗೊತ್ತಾಗಲ್ಲ ಇಂಟೆಲಿಜೆನ್ಸ್ ಏಜೆನ್ಸಿ US ಭಾಳ ಸ್ಟ್ರಾಂಗ್ ಇರ್ತದೆ, ಅವ್ರಿಗೆಲ್ಲ ಇರ್ತದೆ. ಅವ್ರ ಅಜೀರ್ನಾಗ ಎಲ್ಲ ಇರ್ತದ, ಸ್ಲಮ್ ಇರ್ತದೆ, ಗಾಡಿನೂ ಇರ್ತದೆ, ಅವ್ರ ಕಡೆ ಎಲ್ಲ ಇರ್ತದೆ. ಅಮೆರಿಕನ್ ಇಂಟೆಲಿಜೆನ್ಸ್ ಕಡೆ ಟ್ರಂಪ್ ಏನ್ ಗೊತ್ತಿರಂಗಿಲ್ಲ, ಟ್ರಂಪ್ ಗಾಡಿ ಕೂತದ ಅಂತ ಗೊತ್ತಿಲ್ಲ, ಗೊತ್ತಾಯ್ತು. ಹಾ ಭಯ ಕಣ್ಣು ಮುಚ್ಚಿಬೇಕು, ಹಾಲು ಕೂಡ ಬೇಡ ಅಧ್ಯಕ್ಷ ಹೇಳ್ತ. ಇದು ನರೇಂದ್ರ ಮೋದಿ ಮಾಡೆಲ್, ಗಾಡಿ ಕಟ್ಟು. ಎಲ್ಲ ಬಡ್ರುದಾರ ಗಾಡಿ ಕಟ್ರಿ, ಶ್ರೀಮಂತರ ಎಲ್ಲರೂ ಒಂದ್ ಕಡೆ ಹಾಕಿ ಅವ್ರು ಗಾಡಿ ಕಟ್ಬಿಟ್ರೆ ಅರ್ಧ ದೇಶನಾಗ ಅವ್ರು ಕೆಲವ್ರ ದಂಡೆ ಹೋಗಿ ಸರ್ಟಿಫಿಕೇಟ್ ಸಿಗ್ತಾವ. ಇವ ದೇಶದ ನಾಗರಿಕ ಹೌದೋ ಅಲ್ಲೋ ಅಂತೇಳಿ ಅಂದಂಗದ. ಅದಕ್ಕೆ ಇವತ್ತು ನಾವು ಯತ್ನಾಳ್ ಬಸವನಗೌಡರಿಗೆ ಸಿದ್ದೇಶ್ವರ ಬುದ್ಧಿ ದಯಪಾಲಿಸ್ಲಿ. ಯಾಕಂದ್ರೆ ನಾವ್ ಯಾರು ಹೇಳಿದ್ರೆ ಕೇಳಂಗಿಲ್ಲ, ಅದು ಬಂದ್ ಆಗುದಿಲ್ಲ. ಅದಕ್ಕೆ ನಾ ಸಿದ್ದೇಶ್ವರನ್ನು ಪ್ರಾರ್ಥನೆ ಮಾಡ್ತೀನಿ. ಸಿದ್ದೇಶ್ವರ ಒಳ್ಳೆ ಸದ್ಬುದ್ಧಿ ಕೊಡ್ರಿ, ಇವ್ರ ಬಾಯಿಗೆ ಸ್ವಲ್ಪ ಲಗಾಮ ಹಾಕ್ರಿ. ಯಾರ್ಯಾರಿಗೆ ಗೌರವದಿಂದ ಮಾತಾಡುದು, ಸ್ವಾತಂತ್ರ್ಯ ಹೋದ್ರಿಗೆ ಹಿರಿಯರಿಗೆ ಬೈದ್ರೆ ನಮ್ಗೆ ಬೈದ್ರೆ ನಡೀತದ್ರ, MP ಪಾಲ್ ಬೈದ್ರೆ ನಡೀತದ. ಪಾಪ ಸ್ವಾತಂತ್ರ್ಯ ಹೋದ್ರಿಗೆ ಮಹಾತ್ಮ ಗಾಂಧಿ ಅವ್ರಿಗೆ ಎಲ್ಲ ಯಾಕೆ ಶೋಭೆ ತರಂಗಿಲ್ಲ, ಅದು ಬಸವಣ್ಣನ ಹೆಸರು ಇಟ್ಕೊಂಡು. ಮತ್ತೆ ನಾಳೆ ಬಸವಣ್ಣಗ ಬೈಬಿಕ್ಕಿವು, ಅದೇನು ಆಶ್ಚರ್ಯ ಇಲ್ಲ, ನನಗಂತೂ ಏನು ಆಶ್ಚರ್ಯ ಇಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಬಿಜೆಪಿಗೆ ಭಾರತ್ ಮಾತಾ ಕಿ ಕೋಮುವಾದಿ ಬಿಜೆಪಿಗೆ ಕಪಿಲ್ ಮಿಶ್ರಾಗೆ ದೊರೆಸ್ವಾಮಿ ಅವರಿಗೆ ಅವಹೇಳನ ಮಾಡಿದ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬಿಜೆಪಿಗೆ ಭಾರತ್ ಮಾತಾ ಕಿ ಕಿಸಾಯಿ भाई भाई हिंदू मुस्लिम सिख ईसाई हिंदू मुस्लिम सिख ईसाई ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ತಕ್ಕಂಥ ದೊರೆಸ್ವಾಮಿ ಅವರ ವಿರುದ್ಧವಾಗಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ನಮ್ಮ ನಗರ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಅವರ ವಿರುದ್ಧ ಮತ್ತು ಹಾಗೂ ದಿಲ್ಲಿಯಲ್ಲಿ ಕಪಿಲ್ ಶರ್ಮಾ ಬಿಜೆಪಿ ಶಾಸಕರ ವಿರುದ್ಧ ಇವತ್ತು ನಾವು ರಾಷ್ಟ್ರಾಧ್ಯಕ್ಷರಿಗೆ ಮತ್ತು ಇವತ್ತು ನಮ್ಮ ರಾಜ್ಯದ ಗವರ್ನರ್ಗೆ ಈ ಪ್ರತಿಭಟನಾ ಒಂದು ಸಭೆಯ ಮುಖಾಂತರ ಒಂದು ಮನವಿ ಪತ್ರವನ್ನ ನಾವು ಸನ್ಮಾನ್ಯ MP ಪಾಟೀಲ್ ಮತ್ತು CS ನಾಡಗೌಡ ಸಾಹೇಬರ ಒಂದು ನೇತೃತ್ವದಲ್ಲಿ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅದನ್ನ ಅರ್ಪಿಸ್ತಾ ಇದ್ದೇವೆ. ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ, ತಕ್ಷಣ ತಾವು ಇದನ್ನ ರಾಷ್ಟ್ರಪತಿಗಳಿಗೆ ಮತ್ತು ಗವರ್ನರ್ಗೆ ರವಾನೆ ಮಾಡ್ಬೇಕಂತ ಹೇಳಿ ಸಭೆ ಮುಖಾಂತರ ಕಾನೂನಾತ್ಮಕವಾಗಿರ್ತಕ್ಕಂಥ ಕ್ರಮ ಜರುಗಿಸಿ ಅವರ ಮೇಲೆ ಏನು ಶಾಸಕತ್ವ ರದ್ದು ಮಾಡಬೇಕು ಮತ್ತೇನು ಮಾಡ್ಬೇಕಂತಕ್ಕಂಥ ಕಾನೂನಲ್ಲಿ ಏನು ಅವಕಾಶ ಇದೆ ಅದನ್ನು ತಕ್ಷಣ ಮಾಡ್ಬೇಕಂತ ಹೇಳಿ ಸಭೆ ಮುಖಾಂತರ ಒತ್ತಾಯವನ್ನು ಮಾಡಿ ನಾವು ತಮ್ಮೆಲ್ಲರೂ ಕೂಡ ಅರ್ಪಿಸ್ತಾ ಇದ್ದೇವೆ.
आपकी सुविधा के लिए हमने बनाया बी न्यूज़ नेशन ऐप, जो आप गूगल प्ले स्टोर में जाकर डाउनलोड कर सकते हैं। इस ऐप में वीडियो न्यूज़ देखने के साथ साथ आप देश भर की न्यूज़ पढ़ भी सकते हैं, कन्नड़ा और उर्दू ज़बान में। तो जाइए प्ले स्टोर में और अभी भी न्यूज़ नेशन ऐप को डाउनलोड कीजिए देश भर की खबरों को देखने के लिए।